ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೊಂದು ಬಿಗಿನರ್ಸ್ಗೆ ಮೇಕಪ್ ಪ್ರಾಡಕ್ಟ್ಸ್ ತೋರಿಸ್ತೀನಿ, ಒಂದು 4 ಪ್ರಾಡಕ್ಟ್ಸ್. ಸೊ ಯಾರೆಲ್ಲ ಮೇಕಪ್ ಮೇಲೆ ಅಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲ್ಲೋ, ಸೊ ಸ್ಟಾರ್ಟಿಂಗ್ ತಗೊತಾರೋ ಅವ್ರಿಗೊಂದು ಒಳ್ಳೆ ಹೆಲ್ಪ್ಫುಲ್ ವಿಡಿಯೋ ಆಗಿರುತ್ತೆ. ಅದು ಬ್ರ್ಯಾಂಡೆಡ್ ಪ್ರಾಡಕ್ಟ್ 60-70ಗೆಲ್ಲ ಸಿಗ್ತಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಬೇಕಾಗಿರೋ ಅಂತಹ ಬಜೆಟ್ ಫ್ರೆಂಡ್ಲಿ ಮೇಕಪ್ ಐಟಮ್ಸ್ನ ತೋರಿಸ್ತೀನಿ. ಒಂದು 4 to 5 ತೋರಿಸ್ತೀನಿ ನಾನು. ಚೆನ್ನಾಗಿದೆ ಆ್ಯಂಡ್ ಬ್ರ್ಯಾಂಡೆಡ್ ಕೂಡ. ಆ್ಯಂಡ್ ದ ಪ್ರೈಸ್ ಬಂದು 100 to 150 ಅಷ್ಟೇ ಪ್ರೈಸ್ ರೇಂಜು. ಇವನ್ ಬಜೆಟ್ ಫ್ರೆಂಡ್ಲಿ ಇದೆ. ಬಿಗಿನರ್ಸ್ಗಂತೂ ವ್ಯಾನಿಟಿದಲ್ಲಿ ಇರಲೇಬೇಕಾಗಿರೋ ಅಂಥ ವಸ್ತು. ಸೊ ಬನ್ನಿ ತೋರಿಸ್ತೀನಿ ಒಂದೊಂದಾಗಿ. ಸೊ ಇದು ಬಂದು ಇನ್ಸೈಟ್ ಅವ್ರದ್ದು ಕಲರ್ ಕರೆಕ್ಟರ್ ಪ್ಯಾಲೆಟ್ ಇದು. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿ ಬಂದಿದೆ ಇವ್ರದ್ದು. ಸೊ ಇದರಲ್ಲಿ ನನಗೆ MRP ಬಂದು ಇವಾಗ ನೀವು ನಾರ್ಮಲ್ ಎಲ್ಲಂದ್ರೆ ಹೋಗಿ ತೊಗೋಬೇಕಂತಂದರೆ 230 MRP ಕೊಡ್ತಾರೆ. ಬಟ್ ನನಗಿದು 160 ರುಪೀಸ್ಗೆ ಸಿಕ್ಕಿದೆ. ತೋರಿಸ್ತೀನಿ ನೋಡಿ. ಇದು ಹಿಂಗಿದೆ. ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ ನೋಡಿ. ಇಷ್ಟು ಚೆನ್ನಾಗಿದೆ ಶೇಡ್ಸ್. ಇದು ಬಂದು ಡಾರ್ಕ್ ಸ್ಪಾಟ್ಸ್ ಅಂದರೆ ಅಂಡರ್ ಐ ಸರ್ಕಲ್ಸ್ಗೆ. ಆ್ಯಂಡ್ ಇಲ್ಲಿ ಗ್ರೀನ್ ಇದೆ, ಗ್ರೀನು ರೆಡ್ಗೆ. ಸೊ ಹೈಲೈಟಿಂಗು. ಮತ್ತು ಇಲ್ಲಿ ಬ್ರೌನ್ ಇದೆ, ಇದು ಕಾಂಟೋರ್ ಎಲ್ಲ ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಎಲ್ಲೋ ಕೂಡ ಕೊಟ್ಟಿದ್ದಾರೆ. ಸೊ ನೀವು ನೋಸ್ ಬ್ರಿಡ್ಜ್ ಈ ಕಡೆ ಎಲ್ಲ ಯೂಸ್ ಮಾಡ್ಬೋದು. ಹೈಲೈಟಿಂಗ್ ಪಾಯಿಂಟ್ಸ್ ಆಗಿ ಟ್ರೈ ಮಾಡ್ಬೋದು ಇದನ್ನು ನೋಡಿ. ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು 10ನಲ್ಲಿ ಒಂದು 8 ಕೊಡ್ತೀನಿ. ಚೆನ್ನಾಗಿದೆ, ಎಲ್ಲರೂ ಬೈ ಮಾಡ್ಬೋದು ಇದನ್ನು. ಫ್ರೆಂಡ್ಸ್, ನಾನು ಇನ್ನೊಂದು ತೋರಿಸ್ತೀನಿ. ಇದು ಕೂಡ ಇನ್ಸೈಟ್ ಅವ್ರದ್ದು ಬ್ಲಷರ್. ಇದು ಬಂದು ಕ್ರೀಮಿ ಟೆಕ್ಸ್ಚರಲ್ಲಿರುತ್ತೆ, ಪೌಡ್ರ್ ಫಾರ್ಮಲ್ಲಿ ಏನಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ರಸ್ಬೆರಿ 02 ಶೇಡಲ್ಲಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಮತ್ತು ತುಂಬ ಟಿಂಟೆಡ್ ಆ್ಯಂಡ್ ಪಿಗ್ಮೆಂಟ್ ಆಗಿದೆ. ಸೊ ನೀವು ಎಲ್ಲಾದರೂ ವೆಕೇಷನ್ಸು ಯಾರಾದ್ರೂ ಫಂಕ್ಷನ್ಸು ಅವಾಗೆಲ್ಲ ಅಟೆಂಡ್ ಮಾಡಬೇಕಾದ್ರೆ ಸಖತ್ತಾಗಿರುತ್ತೆ. ನಾನು ಹೇಳೋದಿಷ್ಟೇ, ಬ್ಲಷರ್ ಎಲ್ಲ ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡೋದಕ್ಕಿಂತ ನೈಟ್ ಈವ್ನಿಂಗ್ ಪಾರ್ಟೀಸಲ್ಲಿ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನೋಡಿ ಚೆನ್ನಾಗಿದೆ. ಆ್ಯಂಡ್ ನೋಡಿ ಪಿಗ್ಮೆಂಟೇಷನ್ ಕೂಡ ಚೆನ್ನಾಗಿದೆ. ನಾನು ಇದನ್ನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಒಂದು 2 ಮಂತ್ಸಿಂದ ಯೂಸ್ ಮಾಡಿದ್ದೀನಿ. ನನಗಂತೂ ಇಷ್ಟ ಆಯಿತು, ಸಖತ್ತಾಗಿದೆ ಇದು. ಸೊ ನಾನು ಇದರಲ್ಲಿ 10ಗೆ 9 ಪಾಯಿಂಟ್ಸ್ ಕೊಡ್ತೀನಿ. ಫ್ರೆಂಡ್ಸ್, ಇದಂತೂ ನಂದು ಒನ್ ಆಫ್ ದ ಫೇವ್ರೆಟ್ ಫೌಂಡೇಶನ್ ಅಂತ ಹೇಳ್ಬೋದು. ನನಗೆ 2 ಇದೆ. ಇಲ್ಲಿ ಫಿಟ್ಮಿ ಇದೆ ಮತ್ತು ಮಿಸ್ ಕ್ಲೇರ್ ಇದೆ. ನನಗೆ ಫಿಟ್ಮಿಗಿಂತ ಮಿಸ್ ಕ್ಲೇರ್ ತುಂಬ ಇಷ್ಟ ಆಯಿತು. ಸೊ ಅದು ಫಿಟ್ಮಿ ಸ್ವಲ್ಪ ಗ್ರೀಸಿ ಅನ್ನಿಸ್ತು. ಫಿಟ್ಮಿ ಥರನೇ ಸೇಮ್ ಎಲ್ಲ, ಬಟ್ ಅದಕ್ಕಿಂತ ಇದೊಂಥರ ಹೈ ಕವರೇಜ್ ಬರುತ್ತೆ. ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಎಲ್ಲ ಫುಲ್ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಏನೇನಿದೆ ಅದೆಲ್ಲ ಫುಲ್ ಕವರ್ ಆಗುತ್ತೆ. ನಾನು ಆಲ್ಮೋಸ್ಟ್ ಒಂದು 7 ಮಂತ್ಸಿಂದ ಇದನ್ನೇ ಯೂಸ್ ಮಾಡ್ತಿರೋದು. ಮುಂಚೆ ಫಿಟ್ಮಿ ಯೂಸ್ ಮಾಡ್ತಿದ್ದೆ. ಸೊ ಯೂಸ್ ಮಾಡ್ಬೋದು ಫ್ರೆಂಡ್. ಈವನ್ ನೀವು ಇದು ಮಾರ್ನಿಂಗ್ ಸಹ ಯೂಸ್ ಮಾಡ್ಬೋದು ಆ್ಯಂಡ್ ಈವನ್ ನೈಟು ಎಲ್ಲಂದ್ರೆ ಪಾರ್ಟಿ ಫಂಕ್ಷನ್ಸ್ಗೆ ಹೋಗ್ಬೇಕಿದ್ರೂ ಯೂಸ್ ಮಾಡ್ಬೋದು. ಎಲ್ಲ ಲುಕ್ಕಿಗೂ ಒಂದು ಒಳ್ಳೆ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ, ಎಲ್ಲಾದರೂ ಹೋಗಲಿ ಬರಲಿ, ಫಂಕ್ಷನ್ಸು ಪಾರ್ಟಿಗೆಲ್ಲ ಯೂಸ್ ಮಾಡ್ತೀನಿ. ಸೊ ನೀವು ಯೂಸ್ ಮಾಡಿ. ಆ್ಯಂಡ್ ಇದಕ್ಕೆ ನಾನು 10 out of 10 ಕೊಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಬಂದು ಇನ್ಸೈಟ್ ಅವ್ರದ್ದೇ ಸೇಮ್ ಹೈಲೈಟರ್. ಇದು ಬಂದುಬಿಟ್ಟು ಇನ್ ದ ಶೇಡ್ ಕಾಸ್ಮಿಕ್ ಪೌಡರ್ 06 ಅಂತಿದೆ. ಇದಂತೂ ಸಖತ್ತಾಗಿದೆ. ಇದು ಬಂದು ಹೈಲೈಟರ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದ್ರ MRP ಬಂದು ಆಲ್ಮೋಸ್ಟ್ 140 ರೇಂಜಲ್ಲಿತ್ತು. ನನಗೆ 60 ರುಪೀಸ್ಗೆ ಸಿಕ್ತು, ನಂಬ್ತೀರಾ? ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಈ ಥರ ಹೈಲೈಟರ್ಸ್ ಎಲ್ಲ ನೀವು ಡೇನಲ್ಲಿ ಯೂಸ್ ಮಾಡೋದಕ್ಕಿಂತ
ನೈಟಲ್ಲಿ ಲೈಕ್ ಪಾರ್ಟೀಸ್ ಫಂಕ್ಷನ್ಸಲ್ಲಿ ಯೂಸ್ ಮಾಡಿದ್ರೆ ಮದುವೆನಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾರ್ನಿಂಗ್ ಹೊತ್ತು ಐಲೈಟರ್ಸ್ ಯೂಸ್ ಮಾಡಿದರೆ ಲೈಕ್ ಲೈಟಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಇದನ್ನು ನಾನು ನೈಟಲ್ಲಿ ಹಾಕೋದಕ್ಕಂತ ಹೇಳ್ತೀನಿ. ನಾನು ಯೂಸ್ ಮಾಡೋದು ನೈಟಲ್ಲ, ಇದು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ ಚೆನ್ನಾಗಿದೆ, ಬೈ ಮಾಡ್ಬೋದು. ನನಗಂತೂ ಇದು ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಇದು 6 to 7 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಹೈಲೈಟರ್ ಚೆನ್ನಾಗಿದೆ, ಇದಕ್ಕೆ ನಾನು 10 out of 9 ಅಂತ ಕೊಡ್ತೀನಿ.